ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಈ ತಿಂಗಳ ಮಿಥುನ ರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ, ಯಾವುದರಲ್ಲಿ ಉತ್ಕೃಷ್ಟತೆ ಫಲಲಭ್ಯತೆ ಆಗುತ್ತೆ, ಯಾವ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ಬೋದು, ಯಾವ ಒಂದು ಬಾಧೆಗಳಿಗಾಗ್ತಕ್ಕಂಥಿರುತ್ತೆ, ಆರೋಗ್ಯ ಸ್ಥಿತಿ, ವಸ್ತುಸ್ಥಿತಿ, ಹಾಗೆ ಮಕ್ಕಳ ವ್ಯಾಪಾರ ವಹಿವಾಟುಗಳು ಹೇಗಿರುತ್ತೆ, ಇವೆಲ್ಲ ಚಿತ್ರಣ ನಿಮ್ಮ ಮುಂದೆ ಸಣ್ಣದಾಗಿ ಕೊಡ್ತಾ ಇದ್ದೀರಿ ನೋಡಿ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಬುಧ ಕುಜನೊಟ್ಟಿಗೆ ಕೂತಿದ್ದಾನೆ 6ರ ಸ್ಥಾನದಲ್ಲಿ. 6ರ ಸ್ಥಾನ ಕಾರ್ಯದ ಸ್ಥಾನ ಅಂತ ನೋಡಿದ್ವಿ. ಆರೋಗ್ಯದ ವಿಚಾರ, ಕೆಲಸ ಕಾರ್ಯ ವಿಚಾರ, ಶತ್ರು ವಿಚಾರಗಳು, ಈ ವಿಚಾರಗಳು ಜಾಸ್ತಿ ಕಾಡ್ತದೆ ನಿಮ್ಮನ್ನು. ನೋಡಿ, ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಬಟ್ ಧೈರ್ಯನೂ ಹಾಗೆ ಇರ್ತದೆ. ಶತ್ರು ಬಾಧೆ ಇರ್ತಕ್ಕಂಥ ಒಂದು ಸಮಯ. ಬಟ್ ಶತ್ರು ಬಾಧೆ ಇದ್ದರೂ ಸಹಿತ ಕುಜನೊಟ್ಟಿಗೆ, ಯಾಕೆಂದರೆ ಕರ್ಮಾಧಿಪತಿ 6ರ ಅಧಿಪತಿ ಜೊತೆ ಕೆಲಸ, 6ರ ಅಧಿಪತಿ ಜೊತೆ ಕೂತಿದ್ದಾನೆ. ರೋಗ, ರಿಪುಣ, ಸಾಲ, ಮತ್ತೊಂದು ಅಡೆತಡೆಗಳು. ಆದರೆ 6ರ ಸ್ಥಾನ ನಾವು ನೋಡಿದಾಗ ಅಲ್ಲಿ ಅರ್ಥಸ್ಥಾನ ಅಂತ ನೋಡಿದ್ವಿ. ಹಣಕಾಸು ವಹಿವಾಟುಗಳು, ಕೆಲಸ ಮಾಡಿದ್ರೆ ತಾನೇ ನಿಮ್ಗೆ ಹಣ ಬರೋದು. ಅಫ್ಕೋರ್ಸ್ ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ, ದಾಂಪತ್ಯದಲ್ಲಿ ವಿರಸಗಳನ್ನು ಇರ್ತಕ್ಕಂಥದ್ದಿರುತ್ತೆ. 1 ಮತ್ತು 4ರ ಅಧಿಪತಿ 6ರ ಸ್ಥಾನದಲ್ಲಿ ಮನೆಯವರು ಶತ್ರುಗಳಾಗಿ ಪರಿಣಾಮವನ್ನು ಕೊಡ್ತಾರೆ. ತಿಳ್ಕೊಂಬಿಡಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು. ಇದು ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಆದರೆ ಒಂದು ವರದಾನ, ಗುರುವಿನ ಅನುಗ್ರಹವಿದೆ. ಯಾರೇ ಮೋಸ ಮಾಡಿದ್ರು ಬಟ್ ಮೋಸ ಹೋಗ್ತೀರಿ, ಬಿ ಕೇರ್ಫುಲ್. ಮಿಥುನ ರಾಶಿ 9ರ ಸ್ಥಾನ ಯಾರಿದ್ದಾರೆ, ರಾಹು ಇದ್ದಾರೆ, ನಂಬಿದವರೇ ಮೋಸ ಮಾಡಬಹುದು, ಎಚ್ಚರ. ಹಾಗೆ ನೋಡಿ, 4ರವರು ಮನೆ ಸ್ಥಾನ ವಿಚಾರಗಳನ್ನು ನೋಡಿದಾಗ ಮನೆಯವರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಮಿಥುನ ರಾಶಿ ಈ ತಿಂಗಳು. ಬಟ್ ಒಂದು ವಿಚಾರ ಏನಪ್ಪ, ಸಂತೋಷದ ವಿಚಾರ ಅಂದರೆ ಪಂಚಮ ಸ್ಥಾನದ ಅಧಿಪತಿ ಪಂಚಮ ಸ್ಥಾನದಲ್ಲೇ ಇದ್ದಾನೆ. ಯೂಶಲಿ ನಿಮ್ಮ ಬುದ್ಧಿಶಕ್ತಿಯಿಂದ ಎಲ್ಲವನ್ನ ಗೆಲ್ತೀರಿ. ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ಮಿಥುನ ರಾಶಿ ತಿಂಗಳ ಭವಿಷ್ಯ. ಸಿಂಪಲ್ ಆಗಿ ಹೇಳ್ಬಿಟ್ಟಿದೆ ನಿಮಗೆ. ನಾಲೆಡ್ಜ್ ಚೆನ್ನಾಗಿರುತ್ತೆ. ರೋಷ ಆವೇಶಕ್ಕೆ ಒಳಗಾಗೋದು ಬೇಡ. ಇದು ಮೈನಸ್ ಪಾಯಿಂಟ್ ಆಗ್ತದೆ. ಧನಾಧಿಪತಿ ಅಂದರೆ ಅರ್ಥಾತ್ ಸಪ್ತಮಾಧಿಪತಿ 2ರ ಸ್ಥಾನದಲ್ಲಿ ವಕ್ರ ಸ್ಥಾನಕ್ಕೆ ತಿರುಗ್ತಾ ಇದ್ದಾನೆ 5ನೇ ತಾರೀಕು. ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸು ವಹಿವಾಟುಗಳು, ದಾಂಪತ್ಯ, ಇದರಲ್ಲಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು ಇರ್ತದೆ. ಬಟ್ ಒನ್ ಥಿಂಗ್, ಎಲ್ಲವನ್ನ ನಾನು ಮಾಡೇ ತೀರ್ತೀನಿ ಅಂತಕ್ಕಂಥ ಮನೋಭಾವ ಮಿಥುನ ರಾಶಿಯಲ್ಲಿರ್ತದೆ. ಸಾಧ್ಯವಾದಷ್ಟು ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಗೌಪ್ಯತೆಯನ್ನು ಮೇಂಟೈನ್ ಮಾಡಬೇಡಿ. ಆ ಗೌಪ್ಯತೆ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರ್ತದೆ. ಟ್ರಾನ್ಸ್ಪರೆನ್ಸಿಯನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಶುಕ್ರ ಪಂಚಮ ಸ್ಥಾನದಲ್ಲಿದ್ದಾನೆ. ಶುಕ್ರ ಪಂಚಮ ಸ್ಥಾನ ಆದಷ್ಟು ಕೂಡ ನ್ಯಾಯಸ್ಥಾನಕ್ಕೆ ಬಂದಾಗ ನೀವು ಆದಷ್ಟು ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಆ ಟ್ರಾನ್ಸ್ಪರೆನ್ಸಿಯನ್ನು ತಗೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ತೃತೀಯಾತ್ ಕೇತು ಭಾವ, ಕಾರ್ಯ, ನಿಮ್ಮ ಎಷ್ಟೇ ಕಾರ್ಯಗಳು ಇರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ತಂದರೂ ಸಹಿತ ಉಪಚಯ ಸ್ಥಾನದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಮಟ್ಟಿಗೆ ನಿಮಗೆ ಎನರ್ಜಿಯನ್ನು ಕೊಡ್ತದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ಆದರೆ ಪಂಚಮಾಧಿಪತ್ಯ ಪಂಚಮ ಸ್ಥಾನದಲ್ಲಿದ್ದಾನೆ, ಅದೊಂದು ಖುಷಿಯ ವಿಚಾರ. ನಾಲೆಡ್ಜಿಂದ ಆರೋಗ್ಯದ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆ ಬಂದರೂ ಅದು ಉಪಶಮನ ಆಗ್ತದೆ. ದುರ್ಗಾರಾಧನೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿ ವರ್ಗದವರಿಗೆ 50-50% ಇರ್ತಕ್ಕಂಥದ್ದು ಇರ್ತದೆ. 6ರ ಸ್ಥಾನದಲ್ಲಿ ಚತುರ್ಥಾಧಿಪತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯ ವಾತಾವರಣಗಳು ಲಭ್ಯತೆ ಆಗ್ತದೆ. ಅಯಗ್ರೀವ ಮಂತ್ರಗಳನ್ನು, ಬುಧನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿ ವರ್ಗದವರಿಗೆ ಶುಭವಾಗ್ತದೆ. ಹಾಗೆ ನೋಡಿ, ವ್ಯಾಪಾರಸ್ಥರಿಗೂ ಕೂಡ ಶುಭದ ಕಾಲ. ಸ್ವಲ್ಪ ನಿಧಾನ ಆಗ್ತದೆ ವ್ಯಾಪಾರದಲ್ಲಿ, ಬಟ್ ಮೇಲುಗೈ ಸಾಧಿಸ್ತೀರಿ.
ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ. ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಸಹಿತವಾಗಿ ಇದು ಒಂದು ಶುಭದ ಕಾಲ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗಿದೆ. ಬಟ್ ಶತ್ರುಭಾವ ಶತ್ರುಕಾಟ ಇರತಕ್ಕಂಥ ಸಮಯದಲ್ಲಿ ದುರ್ಗಾರಾಧನೆ ಅತಿ ಮುಖ್ಯವಾಗಿ ಮಾಡಿ, ಸಾಧ್ಯವಾದರೆ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತವಾಗಿ ಶುಭದ ಕಾಲ ನಿಮಗೆ ಮಿಥುನ ರಾಶಿಯವರಿಗಾಗುತ್ತೆ. ಬಟ್ ಎಚ್ಚರಿಕೆಯಿಂದ ತಾವು ಈ ತಿಂಗಳನ್ನು ಇಡಬೇಕು. ಯಾಕೆ? ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದು ಕಷ್ಟದ ಸಾಧ್ಯತೆ. ಶನಿ ವಕ್ರನಾಗಿದ್ದಾನೆ. ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟದ ಕಾಲವಾಗ್ತದೆ. ಆದರೂ ಸಹಿತ ತಾವು ಧೈರ್ಯದ ಮನೋಭಾವದಿಂದ ಮುನ್ನುಗ್ಗಿ ನಿಮ್ಮ ಕಾರ್ಯವನ್ನು ಸಾಧಿಸ್ತಕ್ಕಂಥದ್ದು, ಅಡೆತಡೆಗಳು ಬಂದರೂ ಸಹಿತವಾಗಿ ಸಾಧಿಸ್ತಕ್ಕಂಥದ್ದು ಕಾಂಬಿನೇಷನ್ ಮಿಥುನ ರಾಶಿಯವರಿಗೆ ಲಭ್ಯತೆ ಇದೆ. ತದನಂತರ ಮಧ್ಯಭಾಗದಿಂದ ಸೂರ್ಯ ಸಹಿತವಾಗಿ 6ರ ಸ್ಥಾನಕ್ಕೆ ಬರ್ತದೆ. 6ರ ಸ್ಥಾನಕ್ಕೆ ಬಂದಾಗಂತೂ ಇನ್ನಿದ್ದಷ್ಟು ಪವರ್ ಇರತಕ್ಕಂಥ ಸಾಧ್ಯತೆಗಳು ಬರ್ತದೆ. ಬಟ್ ದಾಂಪತ್ಯ ಸ್ವಲ್ಪ ವಿರಸತೆಯಿಂದ ಕೂಡಿರ್ತಕ್ಕಂಥದ್ದಿರ್ತದೆ. ಇಷ್ಟು ಮಿಥುನ ರಾಶಿಯವರ ಈ ತಿಂಗಳ ಫಲ ಇರ್ತಕ್ಕಂಥದ್ದಿರುತ್ತೆ. ಓವರಾಲ್ ನೋಡಿದಾಗ ಒಂದು ರೀತಿಯಾಗಿ ಮಿಥುನ ರಾಶಿಯವರಿಗೆ ಶುಭ ಅಶುಭ ಫಲಗಳು ನಡೀತಕ್ಕಂಥದ್ದು. ಹಾಗೆ ಹಣಕಾಸು ವಹಿವಾಟುಗಳಲ್ಲಿ ಕೂಡ ಹೆಚ್ಚಿನದಾಗಿ ಲಾಭ ಲಭ್ಯತೆ ಇರತಕ್ಕಂಥದ್ದು ಎಲ್ಲವನ್ನ ತೋರಿಸ್ತದೆ. ಹಾಗೆ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಾ ಇರಿ. ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ ಮಂತ್ರಗಳನ್ನು ಪಠಿಸಿ. ಖಂಡಿತವಾಗಿ ಇದರಿಂದ ಕೋರ್ಟ್ ಕಚೇರಿ ವಿಚಾರ, ಅಡೆತಡೆಗಳು ನಿವಾರಣೆ ಆಗುತ್ತೆ. ಗುರುವಿನ ಒಂದು ಆಶೀರ್ವಾದ ಲಭ್ಯತೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.